Hello students, welcome back to Botany Bloom channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಚೇಂಜಸ್ ಮಾಡಿದರೆ ಪ್ಯಾಟರ್ನ್. ಸೊ ಏನು ಮುಂಚೆ 30 ಮಾರ್ಕ್ಸ್ ಗೆ ಇರ್ತಾಯ್ತಲ್ಲ ಅದೇ 30 ಮಾರ್ಕ್ಸ್ ಗೆ ಇರುತ್ತೆ. ಬಟ್ ಅದರಲ್ಲಿ ಸ್ವಲ್ಪ ವೈವಾ ಮತ್ತೆ ರೆಕಾರ್ಡ್ ಅಲ್ಲಿ ಚೇಂಜಸ್ ಮಾಡಿದ್ದಾರೆ. ಹಾಗೆ ಪಾಸಿಂಗ್ ಮಾರ್ಕ್ಸ್ ಕೂಡ ನಿಮಗೆ ಗೊತ್ತಿರೋ ಹಾಗೆ ಒಂದು 15 ಡೇಸ್ ಬ್ಯಾಕ್ ಏನು ಕರ್ನಾಟಕ PU ಬೋರ್ಡ್ KSEAB ಇಂದ ನೋಟಿಫಿಕೇಶನ್ ಬಂದಿತ್ತಲ್ಲ ಅದ್ರ ಬಗ್ಗೆನೂ ನಾನು ವಿಡಿಯೋ ಅಪ್ಡೇಟ್ ಮಾಡಿದ್ದೆ. ಸೊ ಇದ್ರಲ್ಲೂ ಮತ್ತೊಂದ್ಸರಿ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಏನ್ ಈಗ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ರಲ್ಲ ಅದನ್ನು ಹೇಳ್ತೀನಿ. ಹಾಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಏನೇನ್ ಚೇಂಜಸ್ ಮಾಡಿದ್ದಾರೆ ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಕೊನೆ ತನಕ ನೋಡಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಸಿ ಫಸ್ಟ್ ಥಿಂಗ್, ಈ ರೀತಿ ನೋಟಿಫಿಕೇಶನ್ ನ ರಿಲೀಸ್ ಮಾಡಿದರೆ ಈ ನೋಟಿಫಿಕೇಶನ್ ನಾನು PDF ನನ್ನ ಟೆಲಿಗ್ರಾಮ್ ಚಾನಲ್ ಬಾಟ್ನಿ ಬ್ಲೂಮ್ ಅಂತ ಇದೆ ಅದರಲ್ಲಿ ಹಾಕಿದೀನಿ. ಚಾನಲಿನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನೋಟ್ಸ್, ಇಂಪಾರ್ಟೆಂಟ್ ನೋಟ್ಸ್ ಮತ್ತೆ ಏನಾದ್ರೂ ಈ ರೀತಿ ಇಂಪಾರ್ಟೆಂಟ್ ಫೈಲ್ಸ್ ಏನಾದ್ರೂ ಇದ್ರೆ ಅದನ್ನೆಲ್ಲದನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ಹಾಗೆ ಸ್ಮಾಲ್ ಟ್ರಿಕ್ಸ್ ಮತ್ತೆ ಶಾರ್ಟ್ ವಿಡಿಯೋಸ್ ಬಯಾಲಜಿ, ನೀಟ್, KCET ಗೆ ಹಾಗೆ ಎಕ್ಸಾಮ್ ಅಪ್ಡೇಟ್ಸ್ ಏನೇ ಇದ್ರು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಬಾಟ್ನಿ ಬ್ಲೂಮ್ ಅಲ್ಲಿನೂ ಕೂಡ ಹಾಕ್ತಾ ಇರ್ತೀನಿ. ಸೊ ಅದೆರಡರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಸೇಮ್ ಫಸ್ಟ್ ಥಿಂಗ್ ಏನು ಕಂಪ್ಲೀಟ್ PDF ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಸಮ್ಮರಿ ಮಾಡಿ ಇಲ್ಲಿ ನಿಮಗೆ ಈಸಿ ಪಾಯಿಂಟ್ಸ್ ಅಲ್ಲಿ ಹಾಕಿದೀನಿ. ಇದನ್ನ ನೋಡ್ಕೊಂಡ್ರೆ ಸಾಕು. ಸೊ ಸೇಮ್ ಪಾಸಿಂಗ್ ಮಾರ್ಕ್ಸ್ ಪ್ರಾಕ್ಟಿಕಲ್ ಇಲ್ಲದೆ ಇರೋ ಸಬ್ಜೆಕ್ಟಿಗೆ ಮಿನಿಮಮ್ ಎಷ್ಟು ಅಂತ ಅಂದ್ರೆ 80ಗೆ 24 ಸ್ಕೋರ್ ಮಾಡಿರ್ಲೇಬೇಕು. ದಟ್ ಈಸ್ ದ ಮಿನಿಮಮ್ ಮಾರ್ಕ್ಸ್. ಅಷ್ಟು ಸ್ಕೋರ್ ಮಾಡಬೇಕು ಮಕ್ಕಳೇ. ನೆಕ್ಸ್ಟ್ ಇಂಟರ್ನಲ್ಸ್ 20 ಮಾರ್ಕ್ಸ್ ಅಲ್ಲಿ ಇಷ್ಟು ಮಾರ್ಕ್ಸ್ ತಗೊಳ್ಳೇಬೇಕು ಅಂತ ಹೇಳಿ ಏನು ರೂಲ್ಸ್ ಇಲ್ಲ. ಓಕೆ, ಸೊ ಮಿನಿಮಮ್ ಮಾರ್ಕ್ಸ್ ಇಷ್ಟು ಇರಲೇಬೇಕು ಅಂತ ರೂಲ್ಸ್ ಇಲ್ಲ. ಬಟ್ ಇಂಟರ್ನಲ್ ಮತ್ತೆ ಥಿಯರಿ ಎರಡು ಸೇರಿದಾಗ ಮಿನಿಮಮ್ 30 ಮಾರ್ಕ್ಸ್ ಇರಬೇಕು. ಎಷ್ಟು? 100ಗೆ 30 ಸ್ಕೋರ್ ಆಗಿರ್ಲೇಬೇಕು. ಈ 30ಯಲ್ಲಿ 24 ಎಲ್ಲಿಂದ ಇರಬೇಕು? ಥಿಯರಿಯಲ್ಲಿ ಇರಬೇಕು. ಸೊ ಇನ್ನು ಮಿಕ್ಕಿರುವಂತಹ 6 ಮಾರ್ಕ್ಸ್ ಇಂಟರ್ನಲ್ಸ್ ಇಂದ ತಗೋಬೇಕು. ಸೊ ಕಂಪ್ಲೀಟ್ 30 ಮಾರ್ಕ್ಸ್ ಇರಲೇಬೇಕು. ಗೊತ್ತಾಗ್ತಿದೆನಾ? ಸೊ ದಿಸ್ ಇಸ್ ಫಾರ್ ಸಬ್ಜೆಕ್ಟ್ಸ್ ವಿಚ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಪ್ರಾಕ್ಟಿಕಲ್ಸ್. ಓಕೆ, ದೆನ್ ಪ್ರಾಕ್ಟಿಕಲ್ ಇರುವಂತ ಸಬ್ಜೆಕ್ಟ್ಗೆ 30 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರುತ್ತೆ. ಹೌದಾ? ಸೊ ಇನ್ನು 70 ಮಾರ್ಕ್ಸ್ ಏನಿರುತ್ತೆ? ಥಿಯರಿ ಎಕ್ಸಾಮ್ ಇರುತ್ತೆ. ಸೊ ಈ 70 ಮಾರ್ಕ್ಸ್ ಅಲ್ಲಿ ಇದರಲ್ಲಿ ಚೇಂಜ್ ಆಗಿಲ್ಲ. ಮುಂಚೆನೂ ಕೂಡ 21 ಮಾರ್ಕ್ಸ್ ಇತ್ತು ಪಾಸಿಂಗ್ ಮಿನಿಮಮ್ ಮಾರ್ಕ್ಸ್, ರೈಟ್? ಸೊ ಮಿನಿಮಮ್ 21 ಮಾರ್ಕ್ಸ್ ಸ್ಕೋರ್ ಮಾಡಿರ್ಲೇಬೇಕು. ಓಕೆನಾ? ಸೊ ಹಾಗೆ ಪ್ರಾಕ್ಟಿಕಲ್ ಅಲ್ಲಿ ಇಷ್ಟು ಮಿನಿಮಮ್ ತಗೋಬೇಕು ಅಂತ ಇರೋದಿಲ್ಲ. ಬಟ್ ಎರಡು ಸೇರಿದಾಗ ಒಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟಿರಬೇಕು? 30 ಇರಲೇಬೇಕು. ದಟ್ ಈಸ್ 30% ಇನ್ ಈಚ್ ಸಬ್ಜೆಕ್ಟ್ ಆ ಸ್ಟೂಡೆಂಟ್ ಶುಡ್ ಸ್ಕೋರ್. ಗೊತ್ತಾಗ್ತಿದೆ? ಸೊ ಪ್ರತಿ ಸಬ್ಜೆಕ್ಟ್ ಅಲ್ಲೂ 30% ಸ್ಕೋರ್ ಅಂದ್ರೆ 30 ಮಾರ್ಕ್ಸ್ ಇರಬೇಕು ಅಂತ. ಆದ್ರೆ ಅಗ್ರಿಗೇಟ್ ತಗೊಂಡಾಗ ಎಲ್ಲಾ ಸಬ್ಜೆಕ್ಟ್ ಇನ ಅಗ್ರಿಗೇಟ್ ತಗೊಂಡಾಗ ಪರ್ಸೆಂಟೇಜ್ ಎಷ್ಟಿರಬೇಕು? 33% ಇರಬೇಕು. ಓಕೆನಾ? ಸೊ ದಟ್ ಈಸ್ 198 ಔಟ್ ಆಫ್ 600 ಸ್ಕೋರ್ ಮಾಡಿರ್ಲೇಬೇಕು. ಸಪೋಸ್ ಈಗ ಯಾವ್ದಾದ್ರು ಸ್ಟೂಡೆಂಟ್ 198 ಗಿಂತ ಜಾಸ್ತಿ ಸ್ಕೋರ್ ಮಾಡಿರ್ಬೋದು. ಓಕೆ, ಸೊ ಒಂದು 250 200 ಅಂತಾನೆ ತಿಳ್ಕೊಳ್ಳಿ. ಬಟ್ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಅಲ್ಲಿ ಸಪೋಸ್ ಈಗ 24 ಗಿಂತ ಕಡಿಮೆ ಬಂತು ಅಥವಾ 21 ಗಿಂತ ಕಡಿಮೆ ಬಂತು ಅಂತ ಅಂದ್ರೂ ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಮಿನಿಮಮ್ ಕ್ರೈಟೀರಿಯಾ ಏನಿರ್ಬೇಕು? ಪ್ರತಿ ಸಬ್ಜೆಕ್ಟ್ ಅಲ್ಲೂ ಪ್ರಾಕ್ಟಿಕಲ್ ಇಲ್ಲದೆ ಇರೋದು 24 ಇರಬೇಕು, ಪ್ರಾಕ್ಟಿಕಲ್ ಇರೋದು 21 ಇರಬೇಕು. ಸೊ ಎರಡು ಸೇರಿಸಿದಾಗ ಇಂಟರ್ನಲ್ ಸೇರಿಸಿದಾಗ ಇಲ್ಲಿ 30 ಆಗ್ಬೇಕು, ಇಲ್ಲಿ ಪ್ರಾಕ್ಟಿಕಲ್ ಸೇರಿಸಿದಾಗ 30 ಆಗ್ಬೇಕು. ಸೊ ದಟ್ ಈಸ್ ದ ಕ್ರೈಟೀರಿಯಾ. ಸೊ ಈ ರೀತಿ ಇರುತ್ತೆ. ಸೊ ಪಾಸ್ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಇದೆ. ಅದ್ರಲ್ಲೂ ನಾನು ಬಯಾಲಜಿ ಸಬ್ಜೆಕ್ಟ್ ತಗೊಂಡ್ರೆ ನನ್ನ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ಹಾಕಿದ್ದೀನಿ. ಲಾಸ್ಟ್ ಇಯರ್ ಏನು ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಲಾಸ್ಟ್ ಇಯರ್ ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಈ ಸರಿ ಮಿಡ್ ಟರ್ಮ್ ಎಕ್ಸಾಮ್ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪೇಪರ್ ಸಾಲ್ವ್ ಮಾಡ್ಸೋದಾಗಿರ್ಬೋದು, ಮಾಡೆಲ್ ಪೇಪರ್ ಸಾಲ್ವ್ ಮಾಡ್ಸೋದಾಗಿರ್ಬೋದು, ಫೈನಲ್ ಎಕ್ಸಾಮಿನ ಡಿಫ್ರೆಂಟ್ ಏನು ಎಕ್ಸಾಮ್ 1 2 3 ಪೇಪರ್ಸ್ ಏನಿರುತ್ತಲ್ಲ ಎಲ್ಲದನ್ನು ಸಾಲ್ವ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಕೂಡ ನಿಮ್ಗೆ ಥಿಯರಿ ಎಕ್ಸಾಮಿನ ವಿಡಿಯೋಸ್ ರಿಲೇಟೆಡ್ ಪಾಸ್ ಆಗೋದು ಸ್ಟ್ರಾಟಜಿ ಏನಿರ್ಬೇಕು, ಪ್ಲಾನ್ ಹೇಗಿರ್ಬೇಕು, ಹಾಗೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದನ್ನು ಕೂಡ ಹೇಗೆ, ಹ್ಯಾಂಡ್ ರೈಟಿಂಗ್ ಹೇಗಿರ್ಬೇಕು, ಹೇಗೆ ಬರೀಬೇಕು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಎಲ್ಲದನ್ನು ವಿಡಿಯೋಸ್ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ಅಪ್ಕಮಿಂಗ್ ನೋಟಿಫಿಕೇಶನ್ ಅಂಡ್ ವಿಡಿಯೋಸ್. ಓಕೆನಾ? ಸೊ ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಮೇಜರ್ ಚೇಂಜ್ ಇರೋದು ಏನು ಅಂತ ಹೇಳಿ ಈಗ ಹೇಳ್ತೀನಿ ನೋಡಿ. ಸೊ 20 ಮಾರ್ಕ್ಸ್ ಏನಂತ ಅಂದ್ರೆ ಎಕ್ಸಾಮ್ ಹಾಲಿಗೆ ಹೋಗ್ಬಿಟ್ಟು ಎಕ್ಸ್ಪೆರಿಮೆಂಟ್ಸ್ ಏನೇನಿರುತ್ತೆ ಅದನ್ನ ಕಂಡಕ್ಟ್ ಮಾಡಿ ರಿಸಲ್ಟ್ ಏನು ಬರ್ದು ತೋರಿಸ್ತೀರಾ, ಅಲ್ಲಿ ಕೊಟ್ಟಿರುವಂತಹ ಶೀಟ್ ಅಲ್ಲಿ ರಿಸಲ್ಟ್ ಅಥವಾ ಅಬ್ಸರ್ವೇಷನ್ ಏನು ಬರ್ದು ತೋರಿಸ್ತೀರಾ, ಅಥವಾ ಕಂಪ್ಯೂಟರ್ ಇತ್ತು ಅಂದ್ರೆ ಅಲ್ಲಿ ನೀವು ಏನ್ ರಿಸಲ್ಟ್ ಬರುತ್ತೆ ಸ್ಕ್ರೀನ್ ಮೇಲೆ ಅದನ್ನ ಏನ್ ತೋರಿಸ್ತಿರಲ್ಲ. ಸೊ ಫಾರ್ ದಟ್ ದೇ ವಿಲ್ ಅವಾರ್ಡ್ 20 ಮಾರ್ಕ್ಸ್. ಓಕೆ, ಸೊ 20 ಮಾರ್ಕ್ಸ್ ಮ್ಯಾಕ್ಸಿಮಮ್ 20 ಮಾರ್ಕ್ಸ್ ಇರುತ್ತೆ. ನೀವು ಯಾವ ರೀತಿ ಪರ್ಫಾರ್ಮ್ ಮಾಡಿರ್ತಾರೆ ಅದರ ಬೇಸಿಸ್ ಮೇಲೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು 10 ಮಾರ್ಕ್ಸ್ ಮುಂಚೆ ಏನಾಗ್ತಾ ಇತ್ತು? 6 ರೆಕಾರ್ಡ್, ಇನ್ನು 4 ವೈವಾ ಅಂತ ಇರ್ತಾ ಇತ್ತು. ಹೌದಾ?
ಸೊ ಅದೆಲ್ಲರಿಗೂ ಗೊತ್ತಿರೋಂಥದ್ದು. ನೀವು ಫಸ್ಟ್ PUCಗೂ ಕೂಡ ಹಾಗೇನೆ ಬರ್ದಿದ್ರ. ಬಟ್ ಈಗ ಫೈನಲ್ ಎಕ್ಸಾಮ್, ಸೆಕೆಂಡ್ PUC ಫೈನಲ್ ಎಕ್ಸಾಮಿಗೆ ಏನಾಗುತ್ತೆ, ನಿಮಗೆ 5 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇದೆ. ಹೇಗೆ? 75% ಅಟೆಂಡೆನ್ಸ್ ಆಗಿರುತ್ತೆ. ಥಿಯರಿ ಮತ್ತೆ ಪ್ರಾಕ್ಟಿಕಲ್, ಥಿಯರಿ ಕ್ಲಾಸಸ್ ಮತ್ತೆ ಪ್ರಾಕ್ಟಿಕಲ್ ಕ್ಲಾಸಸ್ ಎರಡನ್ನೂ ಸೇರಿಸಿ ಮಿನಿಮಮ್ 75% ಅಟೆಂಡೆನ್ಸ್ ಇರಬೇಕು. ಓಕೆನಾ? ಸೊ ಅಷ್ಟು ಅಟೆಂಡೆನ್ಸ್ ಇತ್ತು ಅಂತಂದ್ರೆ ಅಲ್ಲಿ ನಿಮಗೆ 5 ಮಾರ್ಕ್ಸ್ ಸಿಕ್ತು. ಇನ್ನು 5 ಮಾರ್ಕ್ಸ್ನು ಕೂಡ ಈಸಿ. ಏನು? ರೆಕಾರ್ಡ್ ಕರೆಕ್ಟ್ ಆಗಿ ಬರೆದು ಕಂಪ್ಲೀಟ್ ಮಾಡಿ ಅಲ್ಲಿ ಎಕ್ಸಾಮ್ ಅಲ್ಲಿ ಹಾಲ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಸಾಕು. ಸೊ ಮಿನಿಮಮ್ ಇಷ್ಟು ಎಕ್ಸ್ಪೆರಿಮೆಂಟ್ಸ್ ಬರೀಬೇಕು ಅಂತ ಇರುತ್ತೆ ರೂಲ್ಸ್. ಸೊ ಅಷ್ಟು ಎಕ್ಸ್ಪೆರಿಮೆಂಟ್ ನಿಮಗೆ ಬರೆಸ್ತಾರೆ ಕಾಲೇಜಲ್ಲಿ. ಸೊ ಅಷ್ಟು ನೀವು ಬರ್ದಿರ್ತೀರಾ, ಕಂಪ್ಲೀಟ್ ಮಾಡಿರ್ತೀರಾ, ಅದನ್ನ ಹೋಗಿ ಸಬ್ಮಿಟ್ ಮಾಡ್ತೀರಾ, ಎಕ್ಸಾಮ್ ನ ಅಟೆಂಡ್ ಮಾಡ್ತೀರಾ. ಸೊ ಇಷ್ಟಕ್ಕೆ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಇರುತ್ತೆ. ಮೀನ್ಸ್ 10 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇದೆ. ಎಕ್ಸಾಮ್, ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಾ ಇದ್ದೀರಾ ಅಂತಂದ್ರೆ ನಿಮಗೆ ಫ್ರೀ ಆಗಿ 10 ಮಾರ್ಕ್ಸ್ ಕೊಡ್ತಾರೆ ಅಂತ ಅರ್ಥ. ಗೊತ್ತಾಗ್ತಿದೆನಾ? ಸೊ ಈಗ ಒಂದು ರೂಲ್ಸ್ ಏನಂತಂದ್ರೆ, ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಅಕಸ್ಮಾತ್ ಆಗಿ ಅಟೆಂಡ್ ಆಗಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮತ್ತೊಂದ್ಸರಿ ಬರೀಲಿಕ್ಕೆ ಅವಕಾಶ ಇರೋದಿಲ್ಲ. ಓಕೆನಾ? ಸೊ ಅದರಲ್ಲಿ ಕ್ಲೀನ್ ಆಗಿ ನೋಟಿಫಿಕೇಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬೇಕಿದ್ರೆ ನೀವು ಅದನ್ನ ರೆಫರ್ ಮಾಡ್ಬೋದು. ಹೇಳಿದ್ನಲ್ಲ, ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದೀನಿ. ಸೊ ಇನ್ನೊಂದೇನಂದ್ರೆ, ಸಪೋಸ್ ಈಗ ಈ ವರ್ಷ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ್ದೂ ಅಟೆಂಡ್ ಮಾಡಿಲ್ಲ, ಥಿಯರಿ ಎಕ್ಸಾಮ್ ಯಾವ್ದೂ ಅಟೆಂಡ್ ಮಾಡಿಲ್ಲ, ಎಕ್ಸಾಮಿಗೆ ಅಪ್ಲೈ ಮಾಡಿದ್ದೀರಾ, ಬಟ್ ಯಾವುದೇ ರೀತಿ ಯಾವ್ದೂ ಅಟೆಂಡ್ ಮಾಡಿಲ್ಲ ಅಂತ ಅಂದ್ರೆ ಮಾತ್ರ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್, ಥಿಯರಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರುತ್ತೆ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಸೊ ಇನ್ನೂ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ಕೊಡಿ. ಇನ್ನೊಂದೇನಂದ್ರೆ, ವೈವಾ ಇತ್ತು ಅಂದ್ರೆ ನಿಮಗೆ ಅಡ್ವಾಂಟೇಜ್ ಆಗ್ತಾ ಇತ್ತು ಮುಂಚೆ, ಬಟ್ ಈಗ ಆಗೋದಿಲ್ಲ. ಯಾಕಂದ್ರೆ ವೈವಾ ಇರೋದಿಲ್ಲ. ಸೊ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲಿ ಕಡಿಮೆ ಆಗುತ್ತೆ. ಅಂಡ್ ಫೇಸ್ ಮಾಡ್ಲಿಕ್ಕೂ ಕೂಡ ನಿಮಗೆ ಬರೋದಿಲ್ಲ. ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಅಲ್ಲಿನೂ ಕೂಡ ವೈವಾ ಅಥವಾ ಸೆಮಿನಾರ್ ಕಂಡಕ್ಟ್ ಮಾಡೋದು ಈ ರೀತಿ ತುಂಬಾನೇ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಡ್ರಾಬ್ಯಾಕ್ ಇದೆ. ಸೊ ನಿಮಗೆ ಏನ್ ಅನಿಸ್ತು? ಈ ಪ್ರಾಕ್ಟಿಕಲ್ ನ್ಯೂ ಪ್ಯಾಟರ್ನ್ ಚೆನ್ನಾಗಿ ಅನಿಸ್ತದನ, ಓಲ್ಡ್ ಪ್ಯಾಟರ್ನ್ ಚೆನ್ನಾಗಿತ್ತಾ? ಸೊ ನೀವು ಏನಂತೀರಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ವಿ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬೈ.